ನಾವು ದಶಾವತಾರನ ಅಷ್ಟೇ ನೋಡ್ತಾ ಇದ್ದೀವಿ. ಯಾಕೆ ಇದನ್ನು ಪೂರ್ತಿ ಸ್ವಚ್ಛ ಮಾಡಿ ನೋಡಬೇಕು ಅನ್ನೋದು ಕುತೂಹಲ ನನಗೂ ಕೂಡ ಇತ್ತು. ನನಗೆ ಕನ್ಫರ್ಮ್ ಇತ್ತು ಇದು ಚೆನ್ನಕೇಶವ ದೇವಾಲಯ ಇದೆ, ಕೇಶವ ದೇವಾಲಯ ಇದೆ. ಬಹುತೇಕ ಜಕಣಾಚಾರಿ ಅವರ ಕೈಯಿಂದ ಕೆತ್ತಿರಬಹುದು ಅಂತೇಳಿ ಅಷ್ಟು ಸೂಕ್ಷ್ಮ ಇದೆ. ಮುಕ್ಕಟಗಳನ್ನು ನೋಡ್ತೀವಿ, ಅಲ್ಲಿ ಕೂಡ ನಮಗೆ ಲಾಂಛನ ನಾವು ನೋಡ್ತೀವಿ. ಎಲ್ಲೂ ಇಲ್ಲಿ ಕೂಡ ಲಾಂಛನ ಇದೆ. ಹಾಗೆ ಎಲ್ಲ ಲಾಂಛನಗಳನ್ನು ಕೆತ್ತನೆ ಮಾಡಿದ್ವಿ, ಇಲ್ಲಿ ಕೂಡ ಲಾಂಛನ ಇದೆ. ಹೀಗಾಗಿ ನೋಡಿ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮತ್ತೆ ನಿಡೋಣಿಗೆ ಬಂದೇವೆ. ನಿಡೋಣಿಗೆ ಯಾಕೆ ಬರಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ ನಮ್ಮ ಶಿವ ಮಗ್ದುಮ್ ಸರ್ ಅವರು ಈ ಹಿಂದೆ ನಾವು ನಿಡೋಣಿ ಒಳಗೆ ಬಂದು ಒಂದು 3 ದೇವಸ್ಥಾನ ಬಗ್ಗೆ ನಾವು 3 ಸಂಚಿಕೆಯನ್ನು ಮಾಡಿದ್ವಿ. ಅದರ ಪ್ರಮುಖವಾಗಿ ಮಾರುತಿ ದೇವಸ್ಥಾನ. ಈ ಮಾರುತಿ ದೇವಸ್ಥಾನ ಮೂಲತಃ ಇಲ್ಲಿ ಒಂದು ಅನೇಕ ಶಿಲ್ಪಗಳಿವೆ. ಅಂದರೆ ಒಂದು ಸಪ್ತಮಾತೃಕೆಯ ವಿಗ್ರಹ ಇರ್ಬೋದು, ಅಥವಾ ಒಂದು ಶಾಸನ ಇರ್ಬೋದು, ಒಂದು ಕೇಶವನ ಶಿಲ್ಪ ಇರ್ಬೋದು. ಈ ಊರಿನ ಒಂದು ಕೇಶವನ ದೇವಸ್ಥಾನ ಇತ್ತು ಅಂತ ಹೇಳಿಕೆ ನಮ್ಗೆ ಐತಿಹಾಸಿಕ ಶಾಸನ ಇಲ್ಲೊಂದು ಶಾಸನಗಳು ನಮ್ಗೆ ದಾಖಲೆಯಾಗಿ ಸಿಗ್ತದೆ. ಆ ಕೇಶವ ದೇವಸ್ಥಾನವನ್ನು ಅತ್ಯಂತ ಜಿಪುಣನಾದಂಥ ಒಬ್ಬ ವ್ಯಕ್ತಿ, ಈ ಪರಮಣ್ಣ ಅಂತ ವ್ಯಕ್ತಿ ಅದನ್ನು ಕೇಶವ ದೇವಸ್ಥಾನ ನಿರ್ಮಿಸಿದ ಅಂಥೇಳಿ ನಮ್ಗೆ ಶಾಸನ ಉಲ್ಲೇಖನ ಮಾಡ್ತದೆ. ಒಂದು ಕೇಶವ ಶಿಲ್ಪ ಒಂದು ರೀತಿ ಇದು ಸುರಕ್ಷಿತವಾಗಿ ಇರಲಿಲ್ಲ. ಅಂದರೆ ಅದಕ್ಕೊಂದು ಏನೋ ಹೊಲಸಾಗಿತ್ತು, ಮಳೆ ಗಾಳಿ ಧೂಳದಿಂದ ಒಂದು ಧೂಳು ತುಂಬಿಕೊಂಡಿತ್ತು. ಆದರೆ ನಮ್ಮ ಶಿವ ಮಗ್ದುಮ್ ಸರ್ ಏನು ಮಾಡಿದ್ರು ಅಂದರೆ ಈ ಯುವಕರನ್ನು ಉತ್ತೇಜನ ಮಾಡಿ ಅದನ್ನು ಸುರಕ್ಷಿತವಾಗಿ ಅದನ್ನು ಸ್ವಚ್ಛಗೊಳಿಸಿ ಒಂದು ಸುರಕ್ಷಿತವಾಗಿ ಒಂದು ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪುನಃವಾಗಿ ಅದನ್ನು ನೋಡ್ಲಿಕ್ಕೆ ಬಂದೀವಿ. ಅದರ ಬಗ್ಗೆ ನಮಗೆ ಈ ಶಿವ ಮಗ್ದುಮರೇ ಮಾಹಿತಿಯನ್ನು ಕೊಡ್ತಾರೆ. ಧನ್ಯವಾದ ಸರ್. ಮತ್ತು 2ನೇ ಬಾರಿ ಬಂದಿದ್ರಿ ಇವತ್ತು ನಮ್ಮ ಪುರಾಣಿಕ್ ವ್ಲಾಗ್ ಅಂತೇಳಿ ಚಾನಲಿನ ವ್ಯವಸ್ಥಾಪಕರು ಮತ್ತು ನಿರ್ಮಾಪಕರು. ಯಾಕೆ ನಿರ್ಮಾಪಕರು ಅಂದರೆ ಈ ಇತಿಹಾಸ ಪುಟಗಳು ನಮಗೆ ಅಚ್ಚಳಿದು ಉಳಿಬೇಕಂದ್ರೆ ಆ ಒಂದು ನಿಟ್ಟಿನಲ್ಲಿ ನಮಗೆ ಮಾಹಿತಿಯನ್ನು ಪರಿಪೂರ್ಣವಾಗಿ ಒದಗಿಸಿಕೊಟ್ರು. ನಮ್ಮೂರಿನ ಇತಿಹಾಸ ನನಗೆ ಸಿಕ್ಕಿದ್ದಿಲ್ಲ, ಭಾಳ ದಿನವರೆಗೆ ಹುಡುಕ್ತಾ ಇದ್ದೆ. ಆ ಒಂದು ಇತಿಹಾಸ ಪುಟಗಳನ್ನ ಕೊಟ್ಟಾಗ ನಾನು ಮತ್ತೆ ಅದನ್ನು ಅಧ್ಯಯನ ಒಳಪಡಿಸಿದೆ. ಹೌದು ಅಲ್ಲವೋ ಇದು ಚೆನ್ನಕೇಶವ ಹೌದು ಅಲ್ಲವೋ ಅನ್ನೋಕ್ಕೆ ಮತ್ತೆ ಪದೇ ಅದನ್ನು ಮೂರ್ತಿಯನ್ನು ನಾವು ಪರಿಶೀಲನೆ ಮಾಡಿ ಒಳಪಟ್ಟಾಗ ನನಗೆ 1 ವರ್ಷದಿಂದ ಅದು ಗೊತ್ತಾಯಿತು. ಇದು ನಿಜವಾಗಿಯೂ ಚೆನ್ನಕೇಶವ ದೇವಾಲಯ ಅನ್ನೋದು ನಮಗೆ ಅದು ಗೊತ್ತಾಯಿತು. ಅದನ್ನು ನಾವು ಭಾಳ ವರ್ಷದಿಂದ ಅದು ಧೂಳು ಮತ್ತು ಆ ಜಿಗುಟು ತುಂಬಿದಂಥ ಕೂತಂಥದ್ದು. ಅದನ್ನು ಇದೇ ವರ್ಷ ನಾವು ಹನುಮ ಮಾಲಾಧಾರಿಗಳು ಅವರ ಸೇವೆಯಿಂದ ಅದನ್ನು ಎಲ್ಲರೂ ಒಕ್ಕೂಟ ಮಾಡಿ ಅವರ ಒಂದು ಸಹಕಾರದಿಂದ ಆ ಮೂರ್ತಿಯ ಆ ಕೆತ್ತನೆ, ಆ ಅದ್ಭುತ ಕೆತ್ತನೆ ನಿಜವಾಗಿಯೂ ಜಕಣಾಚಾರ್ಯನೇ ನಿರ್ಮಾಣ ಮಾಡಿದ್ದ ಅನ್ನೋಕ್ಕೆ ಸಾಕ್ಷ್ಯ ಪುರಾವೆಗಳು ನಮಗೆ ಇವತ್ತು ಸೂಕ್ಷ್ಮ ಕೆತ್ತನೆ ಇವತ್ತು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮೊದಲ ಪ್ರಸಾರ ಬಂದಾಗ ಅದು ಬರೀ ಕೇವಲ ನಾವು ದಶಾವತಾರ ಅಷ್ಟೇ ನಾವು ನೋಡಿದ್ದೀವಿ, ಕೇಶವ ದೇವಾಲಯದ ಶಾಸನ ಅಷ್ಟೇ ನೋಡಿದ್ದೀವಿ. ಈಗ 2ನೇ ಭಾಗದಲ್ಲಿ ನಾವು ನೋಡ್ತಾ ಇರೋದು ಸೂಕ್ಷ್ಮವಾದ ಅತಿ ಅದ್ಭುತ ರಮಣೀಯ ಕೆತ್ತನೆ. ಪೂರ್ಣ ನಿಮಗೆ ವಿಡಿಯೋನ ಮೂಲಕ ನಾವು ತೋರ್ಸ್ಲಾಕ್ಕೆ ಬಂದಿದ್ವಿ. ಮತ್ತೊಮ್ಮೆ ಬರುವಂಗೆ ಮಾಡಿದಾರೆ. ಹಾಗೆ ಎಲ್ಲರೂ ಬಂದು ಈ ಕ್ಷೇತ್ರವನ್ನು, ನಿಡೋಣಿ ಕ್ಷೇತ್ರವನ್ನು ನೋಡಲಿಕ್ಕೆ ಎಲ್ಲರೂ ಬರಲಿ ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಅವರು ಕೂಡ ಭಾಳ ಪ್ರಯತ್ನ ಪಟ್ಟಿದ್ದಾರೆ. ನಾವೆಲ್ಲ ಚೆನ್ನಕೇಶವ ದೇವಾಲಯ ಬೇಲೂರು ಹಳಿಬೀಡು ಅಷ್ಟೇ ಅಂತ ತಿಳ್ಕೊಂಡ್ವಿ. ನಾನು ಒಂದು ವಿಡಿಯೋ ಮಾಡಿದೆ, ಕರ್ನಾಟಕದ 2ನೇ ಬೇಲೂರು ಯಾವುದಂದರೆ ನಿಡೋಣಿ ಗ್ರಾಮದ ಕೇಶವ ದೇವಸ್ಥಾನ ಅಂತೇಳಿ. ಆ ಸೂಕ್ಷ್ಮ ಕೆತ್ತನೆಯನ್ನು ನಿಮಗೆ ಎಲ್ಲರಿಗೂ ಪರಿಚಯ ಮಾಡ್ಕೋವಂಥ ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ, ಮತ್ತೊಮ್ಮೆ ಬಂದಿದ್ದಾರೆ. ಆ ಸೂಕ್ಷ್ಮ ಕೆತ್ತನೆಯನ್ನು ತೋರಿಸ್ತೀನಿ, ಬನ್ನಿ ಇವತ್ತು ನಮ್ಮ ಪುರಾಣಿಕ್ ಸರ್ ಜೊತೆ ಪರಿಪೂರ್ಣ ನಮ್ಮ ಎಲ್ಲ ಅದು ಯಾವ ಥರ ನಾವು ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ ಅನ್ನೋದು ಎಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಿದ್ರಿ, ಹೋದ ವರ್ಷ ಅಂದರೆ ಮೊದಲಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ, ಈ ಮೂರ್ತಿ ನಾವು ಇಲ್ಲಿ ಇಟ್ಟಿದ್ವಿ. ಅದನ್ನು ನಾವು ಈಗ ಯಾರು ಹನುಮ ಮಾಲಾಧಾರಿಗಳು ಅವರಿಂದ ಏನು ಮಾಲಾಧಾರಿ ಇದ್ದರು ಅವರ ಒಂದು ಬಳಗದಿಂದ ನಾವು ಈ ಕಾರ್ಯವನ್ನು ಮಾಡಿದ್ವಿ. ಯಾಕಂದರೆ ಅತಿ ಸೂಕ್ಷ್ಮವಾದ ಕೆತ್ತನೆ ಇರೋದ್ರಿಂದ ಹಿಂದ್ಗಡೆ ಯಾವುದೇ ಸಪೋರ್ಟ್ ಇಲ್ಲದ ಕಾರಣ ನಾವು ಇದನ್ನು ಮತ್ತೆ ಅದನ್ನು ಸ್ಥಾಪನೆ ಮಾಡಿದ್ವಿ. ಅಂದರೆ ಭಗ್ನ ಆದರೂ ಕೂಡ ಪೂಜೆ ನಾವು ಹೇಳಿದ್ವಿ ಅವರಿಗೆ, ಇದನ್ನು ಪೂಜೆ ಮಾಡಲಿಕ್ಕೆ ಬರಲ್ಲ, ಭಗ್ನ ಆದರೂ ಕೂಡ ನಾವು ರಕ್ಷಣೆ ಮಾಡಬೇಕಾಗಿದೆ. ಕೆಲವೊಂದು ಜನ ತಪ್ಪು ತಿಳ್ಕೊಂಡ್ರು, ಇಲ್ಲ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾಯಿಲ್ಲ, ನಾವು ಪೀಠ ಸ್ಥಾಪನೆ ಮಾಡ್ತಾಯಿದ್ವಿ, ಅದಕ್ಕೊಂದು ಸುರಕ್ಷಿತವಾದ ಜಾಗ ಮಾಡೋಣ, ನೀವು ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಊರಿನ ಇತಿಹಾಸ ಉಳಿಬೇಕಾದ್ರೆ
ಈ ಚೆನ್ನಕೇಶವ ದೇವಸ್ಥಾನದ ಇವೆಲ್ಲ ನೋಡ್ತಾ ಇದ್ದಿದ್ದು ಮೊದಲ ಸಂಚಿಕೆಯಲ್ಲಿ ದಶಾವತಾರಗಳನ್ನು ನಾವು ನೋಡ್ತೀವಿ. ಇಲ್ಲಿ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದಂಥದ್ದು ದಶಾವತಾರ. ಚಾಲುಕ್ಯರ ನಾವು ಲಾಂಛನವನ್ನು ನೋಡ್ತೀವಿ, ಹಾಗೆ ಮುಕುಟಗಳನ್ನು ನೋಡ್ತೀವಿ. ಅಲ್ಲಿ ಕೂಡ ನಮಗೆ ಲಾಂಛನ ನಾವು ನೋಡ್ತೀವಿ. ಎಲ್ಲೂ ಇಲ್ಲಿ ಕೂಡ ಲಾಂಛನ ಇದೆ. ಹಾಗೆ ಎಲ್ಲ ಲಾಂಛನಗಳನ್ನು ಕೆತ್ತನೆ ಮಾಡಿದ್ವಿ. ಇಲ್ಲಿ ಕೂಡ ಲಾಂಛನ ಇದೆ. ಹೀಗಾಗಿ ಎಷ್ಟು ಸೂಕ್ಷ್ಮ ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ಸೈಜ್ ಒಂದೇ ಥರ ಹೋಗ್ತಾ ಇದೆ. ನಾವು ನೋಡ್ತೀವಿ ಕಂಠಿಹಾರ ಅಂತ ಕರಿತೀವಿ. ಇಲ್ಲಿ ಒಂದು ಸೈಜ್ ಇದ್ದರೆ ಇಲ್ಲಿ ಬರ್ತಾ ಬರ್ತಾ ದೊಡ್ಡದಾಗತ್ತೆ. ಮತ್ತು ಇಲ್ಲಿ ಅತಿ ಸೂಕ್ಷ್ಮವಾದ ಕೆತ್ತನೆ ಮಾಡಿದ್ದು ಒಂದು mm ಗಾತ್ರಕ್ಕಿಂತ ಅಷ್ಟು ಸೂಕ್ಷ್ಮ ಕೆತ್ತನೆ ಮಾಡಿದ್ದು. ಹಾಗೆ ಬರ್ಬರ್ತಾ ಕೆತ್ತನೆ ಭಾಳ ಸೂಕ್ಷ್ಮ ರೀತಿಯಿಂದ ಹೋಗುತ್ತೆ. ಅದನ್ನು ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ತೋರಿಸ್ತೀವಿ. ಒಂದು ಸಣ್ಣ ತಂತಿ ಮೂಲಕ ನಾವು ಇಲ್ಲಿ ತೋರಿಸುವಂಥದ್ದು ಇಲ್ಲಿ ತೋರಿಸ್ತೀವಿ ಈಗಾಗಲೇ. ಎಷ್ಟು ಸೂಕ್ಷ್ಮ ಅಂದರೆ ಬರ್ತಾ ಇಲ್ಲ ನೋಡಿ ನೋಡಿ. ಕಳೆದ ಬಾರಿ ವಿಡಿಯೋದಲ್ಲಿ ನೋಡಿರ್ತೀರಿ, ಈ ಕೇಶವನ ಮೂರ್ತಿ ಇಲ್ಲಿ ಇಡಲಾಗಿತ್ತು. ಎಲ್ಲ ಎಣ್ಣೆ ಗಿಣ್ಣೆ ಧೂಳಿಂದ ತುಂಬಿತ್ತು. ಈ ಬಾರಿ ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೊಂದು ಪೀಠ ಸ್ಥಾಪನೆ ಮಾಡಿ ಇದನ್ನು ಸಂರಕ್ಷಣೆ ಮಾಡಿರ್ತಾರೆ. ಪ್ರಮುಖ ಕಾರಣ ನಮ್ಮ ಶಿವ ಮಗ್ದುಮ್ ಸರ್ ಅವರು. ಇದನ್ನು ಹೇಗೆ ಅವರು ಸಂರಕ್ಷಣೆ ಮಾಡಿದರು, ಬಹುಶಃ ಇಲ್ಲಿನ ಒಂದು ಯುವಕ ಪಡೆಯನ್ನು ಅಥವಾ ಹನುಮ ಮಾಲಾಧಾರಿಗಳನ್ನ ಇತಿಹಾಸವನ್ನು ತಿಳಿಸಿ ಅವರ ಕಡೆಯಿಂದ ಈ ಒಂದು ಮೂರ್ತಿಯನ್ನು ಸಂರಕ್ಷಣೆ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ಧನ್ಯವಾದ ಹೇಳಬೇಕು. ಯಾಕಂದರೆ ಅವರಿನ ಊರಿನ ಇತಿಹಾಸವನ್ನು ಅವರು ರಕ್ಷಣೆ ಮಾಡ್ತಾಯಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡೆಯೋಣ. ಇದು ನನಗೆ ಇದು ನೀವು ಬಂದ ಅಂದರೆ ಫಸ್ಟ್ನೇ ಸಂಚಿಕೆ ಅಂದರೆ ಫಸ್ಟ್ ಎಪಿಸೋಡನ್ನು ಮಾಡಿದಂಥ ಪುರಾಣಿಕ್ ಸರ್ ಅವರು. ಅಲ್ಲಿಂದ ನಂದು ಈ ಜರ್ನಿ ಸ್ಟಾರ್ಟ್ ಆಯಿತು. ಇತಿಹಾಸ ಪುಟಗಳನ್ನು ಇನ್ನಷ್ಟು ನಾವು ಕಲೆ ಹಾಕೋಣ. ಕೇವಲ ನಾವು ದಶಾವತಾರನ ಅಷ್ಟೇ ನೋಡ್ತಾ ಇದ್ದೀವಿ. ಯಾಕೆ ಇದನ್ನು ಪೂರ್ತಿ ಸ್ವಚ್ಛ ಮಾಡಿ ನೋಡಬೇಕು ಅನ್ನೋದು ಕುತೂಹಲ ನನಗೂ ಕೂಡ ಇತ್ತು. ನನಗೆ ಕನ್ಫರ್ಮ್ ಇತ್ತು ಇದು ಚೆನ್ನಕೇಶವ ದೇವಾಲಯ ಇದೆ, ಕೇಶವ ದೇವಾಲಯ ಇದೆ, ಬಹುತೇಕ ಜಕಣಾಚಾರಿ ಅವರ ಕೈಯಿಂದ ಕೆತ್ತಿರಬಹುದು ಅಂಥೇಳಿ ಅಷ್ಟು ಸೂಕ್ಷ್ಮ ಇತ್ತು. ಪೂರ್ತಿ ಅದನ್ನು ಒಂದಿಷ್ಟು ಕ್ಲೀನ್ ಮಾಡೋಣ ಅಂಥೇಳಿ ಅಂದಾಗ ಹೋದ ವರ್ಷವೇ ಮಾಡಬೇಕಾಯಿತು. ಹನುಮ ಮಾಲಾಧಾರಿಂದ ಕಾರಣಾಂತರದಿಂದ ಸ್ವಲ್ಪ ಉಳಿದಿತ್ತು. ಇದೇ ವರ್ಷ ಮತ್ತೆ ಎಲ್ಲ ನಮ್ಮ ಯುವ ಬಳಗನ ಟೀಮನ್ನು ಪಡೆಯನ್ನು ಕರ್ಕೊಂಡು ಇಲ್ಲ ಮಾಡೋಣ ಇದನ್ನು. ಯಾಕಂದರೆ ನಿಮ್ಮ ಹೆಸರು ಅಜರಾಮರ ಉಳಿಯುತ್ತೆ. ನಾವು ಪುರಾತತ್ವ ಇಲಾಖೆ ಪ್ರಾಚ್ಯ ವಸ್ತುವನ್ನು ನಾವು ಅವ್ರು ಮಾಡಲಿಲ್ಲ ಇವ್ರು ಮಾಡಿಲ್ಲ ಅನ್ನೋಕ್ಕಿಂತ ನಾವೇ ಸ್ವತಃ ನಿಂತು ಮಾಡಬೇಕಾಗಿದೆ. ಯಾಕಂದರೆ ಉಳಿಬೇಕಾಗಿದೆ. ನಮ್ಮ ಇತಿಹಾಸ ಉಳಿಬೇಕಾದ್ರೆ ಅಷ್ಟು ಸೂಕ್ಷ್ಮವಾದದ್ದು ಕೆತ್ತನೆ. ನಾವು ಇವತ್ತು ಅಪಾರ್ಟ್ಮೆಂಟ್ ಕಟ್ಬೋದು ಅಥವಾ ರೋಡ್ ಕಟ್ಬೋದು, ಒಂದೇ ತಿಂಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳನ್ನು ಕಟ್ಬೋದು, ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಬೋದು. ಆದರೆ ಇಂಥ ಶಿಲ್ಪಗಳನ್ನು ಅದ್ಭುತ ಅತಿ ಸೂಕ್ಷ್ಮ ಶಿಲ್ಪ ಮಾಡಲಿಕ್ಕೆ ಎಷ್ಟು ವರ್ಷ ತೊಗೊಂಡಿರ್ಬೋದು. ಅವರ ಪರಿಶ್ರಮಕ್ಕೆ ನಾವು ಬೆಲೆ ಕೊಡಬೇಕಾಗತ್ತೆ. ಅವರು ಎಷ್ಟು ತಾಳ್ಮೆಯಿಂದ ಕೆತ್ತನೆ ಮಾಡಿದ್ರಂದರೆ ಅಷ್ಟು ಸೂಕ್ಷ್ಮವಾದ ಕೆತ್ತನೆ ಮಾಡಲಿಕ್ಕೆ ನಮ್ಮಂತರ ಈಗೂ ಕೂಡ ಯಂತ್ರಗಳು ಕೂಡ ಅಷ್ಟು ಸೂಕ್ಷ್ಮ ಕೆತ್ತನೆ ಮಾಡಲಿಕ್ಕೆ ಅಸಾಧ್ಯವಾದ ಅಂಥ ಕಾಲಘಟ್ಟದಲ್ಲಿ ಯಾವುದೇ ಇಕ್ವಿಪ್ಮೆಂಟ್ ಇಲ್ಲದೇ ಮಾಡಿದ್ರಂದರೆ ಅದೊಂದು ಅದ್ಭುತನೇ ಸರಿ. ಹೀಗಾಗಿ ಅಂಥ ಶಿಲ್ಪಗಳು ನಾವು ಉಳಿಬೇಕಾಗಿದೆ. ಮುಂದಿನ ಪೀಳಿಗೆ ಹೌದಪ್ಪ ಇಂಥ ಗ್ರಾಮದಲ್ಲಿ ಇಂಥ ಅದ್ಭುತ ಸೂಕ್ಷ್ಮ ಕೆತ್ತನೆ ಶಿಲ್ಪಗಳು ನೋಡಲಿಕ್ಕೆ ಮುಂದಿನ ಪೀಳಿಗೆಗೆ ನಾವು ತಲುಪಿಸಬೇಕಾದ್ದು ನಮ್ಮ ಜವಾಬ್ದಾರಿ. ಹೀಗಾಗಿ ಇನ್ನಷ್ಟು ಮುಂದುವರೆದ ಭಾಗ ಇದು ಈ ಕೇಶವ ಮೂರ್ತಿಯನ್ನು ಕಟ್ಟಿದಂಥ ಆ ಭರಮಣ್ಣ ಅನ್ನುವಂಥ ಒಬ್ಬ ಜಿಪುಣ ಶೆಟ್ಟಿ ಅವನು ಮಾಡಿದಂಥ ಶಾಸನ ಇಡೀ ದೊಡ್ಡ ಪುಟಗಳಿದೆ. ಹೀಗಾಗಿ ಶಾಲೆಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಕಂತುಗಳಲ್ಲಿ ಅದನ್ನು ನಮ್ಮ BP ಪಾಟೀಲ್ ಫೌಂಡೇಶನ್ ಅಂತ ನಮ್ಮ ಊರಲ್ಲಿದೆ. ಹಂಗಾಗಿ ಭೀಮನಗೌಡ ಪಾಟೀಲ್ ಅಂತೇಳಿ ಫೌಂಡೇಶನ್ ವತಿಯಿಂದ ಆ ಶಾಸನ ರಕ್ಷಣೆ ಮಾಡುವಂಥ ಕಾರ್ಯ ಚಾಲನೆಗೊಳ್ತಾ ಇದೆ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನಿಮ್ಮ ಫೌಂಡೇಶನ್ದ ಏನಾರು ಮಾಡಿರಿ. ಯಾಕಂದರೆ ನಮಗೆ ಇತಿಹಾಸ ಉಳಿಬೇಕಾಗಿದೆ, ಅದಕ್ಕೆ ರಕ್ಷಣೆ ಮಾಡಬೇಕು. ಚಳಿ ಗಾಳಿ ಮಳೆಯಿಂದ ರಕ್ಷಣೆ ಆದರೆ ಯಾಕಂದರೆ ತ್ರುಟಿತ ಆಗಬಾರ್ದು. ನಮ್ಮ ಕಾಲಘಟ್ಟದಲ್ಲಿ ಅದು ಆಗಿ ಹೋತಂದರೆ ಮುಂದಿನ ಪೀಳಿಗೆಗೆ ತೋರಿಸೋದು ಇದಾಗಲ್ಲ. ನಮ್ಮ ಮನೆಯನ್ನು ಹೇಗೆ ರಕ್ಷಣೆ ಮಾಡ್ತೀವಿ, ನಮ್ಮ ಊರಿನ ಇತಿಹಾಸ ಹಿಂದೆ ರಾಜ್ಯ ಮಹಾರಾಜರು ಆಳಿದಂಥದ್ದು ಅಂಥ ಕೊಡಿ ಒಬ್ಬ ಜಿಪುಣ ಶೆಟ್ಟಿ ಅವನು ಎಷ್ಟು ತನ್ನ ಕಲ್ಪನೆಯಲ್ಲಿ ಕಟ್ಟಿ ಹೋದ. ನಾವು ಏನು ಮಾಡ್ತಾಯಿದ್ದೀವಿ, ನಮಗೆ ಅಳಿಲು ಸೇವೆ ನಮ್ಮದು.
ಅವನು ಅಷ್ಟು ದೊಡ್ಡ ನಿರ್ಮಾಣ ಮಾಡಿ ಹೋದಂಥದ್ದು ಹೆಸರು ಮಾಡಿದಾನಂದರೆ ನಾವು ಬರೀ ರಕ್ಷಣೆ ಮಾಡಲಿಕ್ಕೆ ನಮ್ಗೆ ಇವತ್ತು ಆಗ್ತಾಯಿಲ್ಲ. ನಾವು ಮನೆ ಕಟ್ಬೋದು, ಅಪಾರ್ಟ್ಮೆಂಟ್ ಕಟ್ಬೋದು, ಆದರೆ ಅದಕ್ಕೊಂದು ಸೂರು ಮಾಡುವಂಥದ್ದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ಮುಂದಿನ ಎಪಿಸೋಡ್ನಲ್ಲಿ ನೀವು ಯಾವ ಥರ ಅದನ್ನು ನಾವು ಮಾಡ್ತೀವಿ ಅದನ್ನು ಪರಿಪೂರ್ಣವಾಗಿ ನಮ್ಮ ಪುರಾಣಿಕ ವ್ಲಾಗ್ ಅವರಲ್ಲಿ ನೋಡ್ಬೋದು. ಯಾವ ಥರ ಮೊದಲನೇ ನೀವು ಕಂತ ಅದನ್ನು ಕೂಡ ವಿಡಿಯೋ ನೋಡಿರಿ, 2ನೇ ಭಾಗನೂ ಕೂಡ ನೋಡಿ, 3ನೇ ಭಾಗ ಮತ್ತೆ ಎಪಿಸೋಡಲ್ಲಿ ಬರ್ತಾ ಇರುತ್ತೆ. ಯಾವ ಥರ ಬದಲಾವಣೆ ಆಯಿತು ಅನ್ನೋದು, ಹೀಗಾಗಿ ರಕ್ಷಣೆ ಹೇಗೆ ಆಗುತ್ತೆ, ನೀವು ಕೂಡ ನಿಮ್ಮೂರಿನ ಇತಿಹಾಸ ಪುಟಗಳು, ಶಾಸನಗಳು, ಪುರಾತನ ದೇವಾಲಯಗಳ ರಕ್ಷಣೆ ಮಾಡಬೇಕು. ಹೀಗಾಗಿ ಯುವಕರನ್ನ ಕರ್ಕೊಂಡು ನೀವು ಮಾಡಿದರೆ ನಿಮ್ಮ ಊರಿನ ಇತಿಹಾಸ ಮತ್ತಷ್ಟು ಜಾಗೃತ ಆಗುತ್ತೆ. ಹೀಗಾಗಿ ನಮ್ಮೂರಿಗೆ ಇನ್ನಷ್ಟು ಜನ ಬರಲಿ, ದರ್ಶನಕ್ಕೆ ಬರಲಿ ಅನ್ನೋದು ನಮ್ಮ ಉದ್ದೇಶ. ನಮ್ಮ ಕರೆಗೆ ಬಂದಂಥ ಪುರಾಣಿಕ ವ್ಲಾಗ್ ಅವರಿಗೂ ಕೂಡ ನಮಸ್ಕಾರ ಸರ್. ಮತ್ತೆ ಪದೇ ಪದೇ ಬರ್ತಾ ಇರಲಿ, ನಮ್ಮೂರಿನ ಇತಿಹಾಸ ಇನ್ನಷ್ಟು ಕರ್ನಾಟಕ ಅಲ್ಲ ರಾಜ್ಯದಂಥ ಪಸರಿಸಲಿ ಅಂತ ಅದ್ಭುತ ಶಿಲ್ಪ ಇವತ್ತು ಕಣ್ಮರೆ ಆಗುವ ಕಾಲಘಟ್ಟದಲ್ಲಿ ಎಲ್ಲರೂ ಬಂದು ದರ್ಶನ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಮತ್ತೆ ಸಿಗೋಣ ಸರ್. ಸರ್ ಬಗ್ಗೆ ಏನು ಹೇಳ್ತೀರಿ? ಅವ್ರು ನಮ್ಮ ಊರ ಬಗ್ಗೆ ಇತಿಹಾಸ ಹೇಳ್ಕೊಡತ್ತಾರ ರೀ, ಖುಷಿ ಆಗೈತೆ ರೀ, ನಮಗೂ ತಿಳ್ಕೊಳತ್ತ ಆಸಕ್ತಿ ಐತ್ರಿ. ಹೇಳ್ರ ಚಲೋ ರೀ, ಎಲ್ಲರಿಗೂ ಗೊತ್ತಾಗೈತೆ ರೀ ಹಿಂಗೈತೆ ಅನ್ನೋದು ರೀ. ನಮಸ್ಕಾರ ಎಲ್ಲರಿಗೂ. ನಿಡೋಣಿ ಗ್ರಾಮದ ಶಿವ ಮಗ್ದುಮ್ ಸರ್ ಅವ್ರದ್ದು ಯೂಟ್ಯೂಬ್ನಲ್ಲಿ ನೋಡಿ ನಾವು ಕೇಶವ ಶಿಲ್ಪದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ತಮ್ಮ ಊರಿನ ಬಗ್ಗೆ ಅವರು ಎಷ್ಟು ಕಾಳಜಿಯಿಂದ ತಾವು ಇದನ್ನು ಸಂರಕ್ಷಣೆ ಮಾಡಿದ್ರು. ಆಮೇಲೆ ಯುವಕರಲ್ಲಿ ತಮ್ಮ ಊರಿನ ಇತಿಹಾಸ ಬಗ್ಗೆ ತಿಳಿಸಿ ಸರಿಯಾಗಿ ಇದನ್ನು ಒಂದು ಕಡೆ ಇಡೋ ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ನಮ್ಮ ಊರುಗಳಲ್ಲಿಯೂ ಕೂಡ ನಮ್ಮದೇ ಆದಂಥ ಇತಿಹಾಸ ಏನಿರುತ್ತೆ ಅದನ್ನು ನಾವು ರಕ್ಷಣೆ ಮಾಡೋದು. ನಮ್ಮ ದೇವಸ್ಥಾನಗಳಿರ್ಬೋದು ಅಥವಾ ಈ ರೀತಿ ಕೆತ್ತನೆಗಳಿರ್ಬೋದು, ಬೇರೆ ಬೇರೆ ಹಳ್ಳಿಗಳಲ್ಲಿಯೂ ಈ ರೀತಿ ಇರುತ್ತೆ. ಹಾಳು ಮಾಡಿ ಹೋಗಿರುವಂಥ ಸಾಕಷ್ಟು ನಾವು ನೋಡ್ತೀವಿ. ಅದನ್ನು ಸಂರಕ್ಷಣೆ ಇವ್ರು ಹೇಗೆ ಮಾಡ್ತಿದ್ದಾರೆ ಅದೇ ರೀತಿ ನಾವು ನಮ್ಮ ಹಳ್ಳಿಗಳಲ್ಲಿ ಆಗಲಿ ಅಥವಾ ನಮ್ಮ ಸುತ್ತಮುತ್ತಲು ಎಲ್ಲೇ ಇದ್ರೂ ಈ ರೀತಿ ಸಂರಕ್ಷಣೆಯನ್ನು ಮಾಡೋಣ. ಈಗೇನಾಗಿಬಿಟ್ಟಿದೆ, ಈಗ ಹಳೆ ದೇವಸ್ಥಾನ ಅಂಥೇಳಿ ತಿಳ್ಕೊಂಡು ಎಷ್ಟೋ ಜನ ಏನು ಮಾಡ್ತಾರೆ, ಆ ದೇವಸ್ಥಾನಗಳನ್ನು ರಿನೋವೇಷನ್ ಮಾಡೋ ಒಂದು ಕಲ್ಪನೆಯಲ್ಲಿ ಏನು ಮಾಡ್ತಾರೆ, ಹಳೆ ದೇವಸ್ಥಾನದ ಮೂರ್ತಿಗಳನ್ನು, ಶಾಸನಗಳನ್ನ ಏನು ಮಾಡ್ತಾರೆ, ಎಲ್ಲೋ ಬಿಸಾಕ್ತಾರೆ ಮತ್ತು ನೆಲದ ಅಡಿಪಾಯದಲ್ಲಿ ಮುಳುಗಿಸ್ತಾರೆ. 100ಕ್ಕೆ 70% ಪ್ರತಿ ಹಳ್ಳಿ ನಾನು ಸಂಪರ್ಕ ಮಾಡಿದಾಗ, ಇಲ್ಲ ಸರ್ ನಾವು ಹೊಸ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ವಿ, ಆ ಅಡಿಪಾಯದಲ್ಲಿ ನಾವು ಎಲ್ಲ ಊದ್ಬಿಟ್ಟಿವಿ, ನಮ್ಗೆ ಗೊತ್ತಿದ್ದಿಲ್ಲ, ಇನ್ನು ಹೇಗೆ ತೆಗಿಲಕ್ಕೆ ಬರುತ್ತೆ, ದೇವಸ್ಥಾನ ಕೆಡಬೇಕಾಗತ್ತೆ. ದಯವಿಟ್ಟು ಈ ಒಂದು ನಮ್ಮ ವಿಡಿಯೋ ಮೂಲಕ ನಿಮಗೆಲ್ಲ ಪ್ರತಿ ಗ್ರಾಮಕ್ಕೆ ನಾವು ಏನು ತಿಳಿಸ್ತಾ ಅಂದರೆ, ನಿಮ್ಮ ಹಳೆ ಶಾಸನ ಇರ್ಬೋದು, ಹಳೆ ಮೂರ್ತಿಗಳನ್ನು ನೀವು ಪೂಜೆ ಮಾಡಬೇಡಿ, ಭಗ್ನ ಆಗಿದ್ದಿಲ್ಲ, ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇಟ್ಟರೆ ಆ ನಿಮ್ಮ ಊರಿನ ಇತಿಹಾಸ ಉಳಿತಿತ್ತು ಅನ್ನೋದು ನನ್ನ ಒಂದು ಬಯಕೆ ಮತ್ತು ಆಸೆ.